ಗೋಲ್ಡ್ ರೇಟ್ ಕಡಿಮೆ ಆಗುವ ಸಾಧ್ಯತೆ ಬಹಳ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ನನ್ನ ಪ್ರಕಾರ ಇಲ್ಲಿನ ಚಿನ್ನ ಕರೆಕ್ಟ್ ಆದರೂ ಕೂಡ, ಕಡಿಮೆ ಆದರೂ ಕೂಡ, ಇವತ್ತೇನು ಚಿನ್ನದ ಬೆಲೆ ಪರ್ ಗ್ರಾಮ್ಗಿದೆ, ನೀವು ಒಂದು ಪ್ರಶ್ನೆ ಇವತ್ತು ನಾನು ಕೇಳ್ತಿದ್ದೀನಿ, ನೀವು 3 ಕೋಟಿ ಇವತ್ತು ನಿಮ್ಮ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 10,000 ಕೋಟಿ ಇನ್ನೊಂದು 20 ವರ್ಷಕ್ಕಾಗತ್ತೆ ಅಂದರೆ ನೀವು ಮಾಡೋದಕ್ಕೆ ರೆಡಿ ಇದ್ದೀರಾ ಅನ್ನೋದು ಪ್ರಶ್ನೆ. ನೋಡಿ, ಯಾವಾಗಲೂ ರಿಸ್ಕು ರಿಟರ್ನು ಹ್ಯಾಂಡ್ ಇನ್ ಹ್ಯಾಂಡ್ ಹೋಗುತ್ತೆ ಅಂತ ಹೇಳ್ತೀನಿ. ಗೋಲ್ಡಲ್ಲಿ ನಿಮ್ಮ ಡೌನ್ ಸೈಡು ಕೂಡ ಕಡಿಮೆ ಇರುತ್ತೆ ಸಿಲ್ವರ್ ಕಂಪೇರ್ ಮಾಡಿದ್ರೆ, ಅದೇ ಥರ ಅಪ್ ಸೈಡು ಕೂಡ ಕಡಿಮೆ ಇರುತ್ತೆ. ಸಿಲ್ವರ್ಗೆ ಅಪ್ ಸೈಡ್ ಜಾಸ್ತಿ ಇದೆ, ಡೌನ್ ಸೈಡು ಜಾಸ್ತಿ ಇದೆ. ಗೋಲ್ಡ್ಗೆ ಅಪ್ ಸೈಡ್ ಕಡಿಮೆ ಇದೆ, ಸಿಲ್ವರ್ ಕಂಪೇರ್ ಮಾಡಿದ್ರೆ ಡೌನ್ ಸೈಡು ಕಡಿಮೆ ಇದೆ. ಸೊ ನೀವು ರಿಸ್ಕ್ ತೊಗೊಳಕ್ಕೆ ಜಾಸ್ತಿ ರೆಡಿ ಇದ್ದೀರಾ ಅಂದರೆ, ಎಸ್ಪೆಷಲಿ ಕ್ಯಾಲ್ಕುಲೇಟೆಡ್ ರಿಸ್ಕ್, ದೆನ್ ಸಿಲ್ವರ್ ಇನ್ವೆಸ್ಟ್ಮೆಂಟ್ ಬೆಟರ್ ಅಂತ ಹೇಳ್ತೀನಿ. ನೀವು ರಿಸ್ಕ್ ತೊಗೊಳೋದಕ್ಕೆ ರೆಡಿ ಇಲ್ಲ ಅಂದರೆ ದೆನ್ ಗೋಲ್ಡ್ ಇನ್ವೆಸ್ಟ್ಮೆಂಟ್ ಇಸ್ ಬೆಟರ್ ಅಂತ ಹೇಳ್ತೀನಿ. ನೋಡಿ, ವೆರಿ ಇಂಪಾರ್ಟೆಂಟ್ ಏನು ಅಂದರೆ, ಯಾವಾಗಲೂ ಕೂಡ ನಾವು ಹೂಡಿಕೆ ಮಾಡುವಾಗ, ಎಸ್ಪೆಷಲಿ ದೀರ್ಘಾವಧಿಗೆ ಮಾಡುವಾಗ, ಇವಾಗ ಆಲ್ರೆಡಿ ಲಾಸ್ಟ್ 1 ವರ್ಷದಲ್ಲಿ ಏನು ರಿಟರ್ನ್ ಕೊಟ್ಟಿದೆ, 2 ವರ್ಷದಲ್ಲಿ ಏನು ರಿಟರ್ನ್ ಕೊಟ್ಟಿದೆ, ಅದನ್ನು ನೋಡಿ ಹೂಡಿಕೆ ಯಾವತ್ತೂ ಕೂಡ ಮಾಡಬಾರ್ದು. ಉದಾಹರಣೆಗೆ, ಇವಾಗ ಗೋಲ್ಡ್ ಕಳೆದ 1 ವರ್ಷದಲ್ಲಿ 40% ರಿಟರ್ನ್ ಕೊಟ್ಟಿದೆ, ಕಳೆದ 2 ವರ್ಷದಲ್ಲಿ ಹತ್ತತ್ರ 65% ರಿಟರ್ನ್ ಕೊಟ್ಟಿದೆ. ಈಗ ಜನ ಏನು ಮಾಡ್ತಾರೆ, ಇವತ್ತು ನಾನು ಗೋಲ್ಡ್ಗೆ ದುಡ್ಡು ಹಾಕ್ಬಿಡ್ತೀನಿ, ಇವತ್ತಿಂದ 1 ವರ್ಷಕ್ಕೆ ಅದು 40% ರಿಟರ್ನ್ ಕೊಡುತ್ತೆ, ಇವತ್ತಿಂದ 2 ವರ್ಷಕ್ಕೆ 65% ರಿಟರ್ನ್ ಕೊಡುತ್ತೆ ಅಂದರೆ ಖಂಡಿತ ಸಾಧ್ಯ ಇಲ್ಲ. ಹಾಗಾಗಿ ಇವತ್ತು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನನಗೆ ಗೋಲ್ಡು ಸಿಲ್ವರ್ ಆ ಥರ ರಿಟರ್ನ್ ಕೊಡುತ್ತಾ ಅಂದರೆ ಖಂಡಿತವಾಗ್ಲೂ ಇಲ್ಲ ಅಂತ ನಾನು ಹೇಳ್ತೀನಿ. ನಾನು ತಪ್ಪು ಆಗ್ಬೋದು, ಆದರೆ ಯಾವತ್ತೂ ಕೂಡ ತಿಳ್ಕೊಳ್ಳಿ, ಸಿಂಪಲ್ ರೂಲ್ ಏನು ಅಂದರೆ, ನಾವು ಯಾವಾಗಲೂ ಇನ್ವೆಸ್ಟ್ ಮಾಡುವಾಗ ಯಾವ ಅಸೆಟ್ ಕ್ಲಾಸು ಕಳೆದ 2-3 ವರ್ಷದಲ್ಲಿ ಜಾಸ್ತಿ ರಿಟರ್ನ್ ಕೊಟ್ಟಿಲ್ವೋ ಅಲ್ಲಿ ಇವತ್ತು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಮುಂದಿನ 2-3 ವರ್ಷ 5 ವರ್ಷದಲ್ಲಿ ಅದು ರಿಟರ್ನನ್ನು ಕೊಡುತ್ತೆ. ನಾನು ಶಾರ್ಟ್ ಟರ್ಮ್ ಮಾತಾಡ್ತಾ ಇಲ್ಲ, ಲಾಂಗ್ ಟರ್ಮ್ ಮಾತಾಡ್ತಾ ಇದ್ದೀನಿ. ಹಾಗೂ ಗೋಲ್ಡ್ ಆ್ಯಂಡ್ ಸಿಲ್ವರ್ ಏನಾಗಿದೆ ಎಸ್ಪೆಷಲಿ ಅಂದರೆ, ಡೊನಾಲ್ಡ್ ಟ್ರಂಪಿನ ಟ್ಯಾರಿಫ್ ಆಗಿರ್ಬೋದು, ಅದೇ ರೀತಿ ರಷ್ಯಾ ಯುಕ್ರೇನಿನ ಯುದ್ಧ ಆಗಿರ್ಬೋದು, ಇಂಡಿಯಾ ಪಾಕಿಸ್ತಾನ ಯುದ್ಧ ಆಗಿರ್ಬೋದು, ಈ ಥರ ಅನೇಕ ಜಿಯೋ ಪೊಲಿಟಿಕಲ್ ಟೆನ್ಷನ್ ಮತ್ತು ಇಡೀ ವಿಶ್ವದಲ್ಲಿ ಆರ್ಥಿಕ ಪರಿಸ್ಥಿತಿಗಳ ಹಿಂಜರಿತ ಏನಿದೆ, ಇದರಿಂದಾಗಿ ಗೋಲ್ಡ್ ಮತ್ತು ಸಿಲ್ವರ್ ಏನು ಸೇಫ್ ಅಸೆಟ್ಸ್ ಅಂತ ನಾವು ಕರಿತೀವಿ, ಅದು ಈ ಭಾರಿ ಪ್ರಮಾಣದ ರಿಟರ್ನ್ಗಳನ್ನು ಕಳೆದ 2 ವರ್ಷದಲ್ಲಿ ಕೊಟ್ಟಿದೆ. ಆದರೆ ಇಲ್ಲಿಂದ ಮುಂದಿನ 2 ವರ್ಷದಲ್ಲಿ ಅದೇ ಥರದ ರಿಟರ್ನ್ ಕೊಡುತ್ತಾ ಅಂದರೆ ಖಂಡಿತ ಸಾಧ್ಯ ಇಲ್ಲ. ಹಾಗಾಗಿ ಇವಾಗ ಹೂಡಿಕೆ ಹೊಸದಾಗಿ ಮಾಡಬೇಕು ಅಂತಿರೋರು ಗೋಲ್ಡ್ ಸಿಲ್ವರಲ್ಲಿ ಒಂದು ಪೋರ್ಷನ್ ಆಫ್ ನಿಮ್ಮ ಹೂಡಿಕೆಯನ್ನು ಮಾಡಬೇಕೇ ಹೊರತು, ಸಾಲ ಮಾಡಿ ನಾನು ಚಿನ್ನ ಕೊಂಡ್ಕೊಬಿಡ್ತೀನಿ, ಸಾಲ ನನಗೆ ಇವಾಗ 8% ವರ್ಷಕ್ಕೆ ಸಿಗುತ್ತೆ, ಚಿನ್ನದಲ್ಲಿ ನಾನು 40% ಮಾಡಿಬಿಟ್ಟು ಸಾಲನ ತೀರಿಸ್ಬಿಟ್ಟು ಮಿಕ್ಕಿದ ದುಡ್ಡು ಮಾಡಿಬಿಡ್ತೀನಿ, ಈ ಥರ ಮಿಸ್ಟೇಕ್ಗಳನ್ನು ಖಂಡಿತ ಮಾಡಬೇಡಿ. ಹಾಗೂ ಚಿನ್ನಕ್ಕೆ ಯಾವಾಗಲೂ, ಚಿನ್ನ ಆಗಲಿ ಬೆಳ್ಳಿ ಆಗಲಿ, ನೀವು ಇನ್ವೆಸ್ಟ್ಮೆಂಟ್ ಮಾಡುವಾಗ ನಾನು ಬಳಕೆ ದೃಷ್ಟಿಯಿಂದ ಚಿನ್ನವನ್ನು ಕೊಂಡ್ಕೊಳ್ತಾ ಇದ್ದೀನಾ ಅಥವಾ ಹೂಡಿಕೆ ದೃಷ್ಟಿಯಿಂದ ಕೊಂಡ್ಕೊಳ್ತಿದ್ದೀನಾ ಅಂತ ಫಸ್ಟು ನಿರ್ಧಾರ ಮಾಡಬೇಕು. ನೀವು ಬಳಕೆ ದೃಷ್ಟಿಯಿಂದ ಚಿನ್ನವನ್ನು ಕೊಂಡ್ಕೊಳ್ತಿದ್ದೀರಾ ಅಂದರೆ, ನಾನೊಂದು ನೆಕ್ಲೆಸ್ ಮಾಡ್ಕೋಬೇಕು, ನಾನೊಂದು ಬಳೆ ಮಾಡಿಸ್ಕೋಬೇಕು, ನಾನೊಂದು ಉಂಗುರ ಮಾಡಿಸ್ಕೋಬೇಕು, ಚೈನ್ ಮಾಡಿಸ್ಕೋಬೇಕು, ಇದು ಬಳಕೆ, ನಾನು ಹಾಕೋಣೋದಕ್ಕೋಸ್ಕರ ನಾನು ಚಿನ್ನವನ್ನು ತೊಗೊಳ್ತಾ ಇದ್ದೀನಿ. ಬಳಕೆ ದೃಷ್ಟಿಯಿಂದ ನೀವು ಚಿನ್ನವನ್ನು ಖರೀದಿ ಮಾಡುವಾಗ ನೀವು ಇಂಪಾರ್ಟೆಂಟಾಗಿ ಏನು ನೋಡಬೇಕು, ಚಿನ್ನದ ರೇಟ್ ಮೇಲ್ಗಡೆ ವ್ಯಾಲ್ಯೂ ಅಡಿಷನ್ ಎಷ್ಟು ಕೊಡ್ತಿದ್ದೀರಾ, ಅದು ಮೇಕಿಂಗ್ ಚಾರ್ಜ್ ಆಗಿರ್ಬೋದು ಅಥವಾ ವೇಸ್ಟೇಜ್ ಆಗಿರ್ಬೋದು, ಇದೆಲ್ಲ ಸೇರಿ ಎಷ್ಟು ಎಕ್ಸ್ಟ್ರಾ ಕೊಡ್ತಿದ್ದೀರಾ ನೋಡಿ. ಅದೇ ನೀವು ಹೂಡಿಕೆ ದೃಷ್ಟಿಯಿಂದ, ಬಳಕೆ ಅಲ್ಲ ನಾನು ಹೂಡಿಕೆ ಮಾಡಬೇಕು ಅಂತ ಇದ್ದವರು, ನಿಮ್ಮ ಒಟ್ಟಾರೆ ಹೂಡಿಕೆಯ ಒಂದು ಭಾಗವನ್ನು ಮಾತ್ರ ಚಿನ್ನ ಬೆಳ್ಳಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ, ಸಾಲ ಮಾಡಿ ಇನ್ವೆಸ್ಟ್ ಮಾಡ್ತೀನಿ ಚಿನ್ನ ಬೆಳ್ಳಿಯಲ್ಲೇ ಅಥವಾ ಎಲ್ಲ ದುಡ್ಡನ್ನು ಚಿನ್ನ ಬೆಳ್ಳಿಗೆ ಹಾಕ್ತೀನಿ ಅನ್ನೋದು ತಪ್ಪು. ಆಮೇಲೆ ಇನ್ವೆಸ್ಟ್ಮೆಂಟ್ ದೃಷ್ಟಿಯಿಂದ ನೀವು ಚಿನ್ನ ಬೆಳ್ಳಿಗೆ ಹೂಡಿಕೆ ಮಾಡುವಾಗ ETF ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದು ಪೇಪರ್ ಫಾರ್ಮ್ಯಾಟಲ್ಲಿ ಇರುತ್ತೆ. ಹಾಗೂ ನಿಮಗೆ ವೇಸ್ಟೇಜು, ಮೇಕಿಂಗ್ ಚಾರ್ಜು, ಈ ವ್ಯಾಲ್ಯೂ ಅಡಿಷನ್ ಯಾವುದೂ ಬರೋದಿಲ್ಲ. ಅನೇಕ ಬಾರಿ ಏನಾಗುತ್ತೆ, ನೀವು ಚಿನ್ನವನ್ನು ಬಳಕೆ ದೃಷ್ಟಿಯಿಂದ ಕೊಂಡ್ಕೊಂಡ್ಬಿಟ್ಟು ಆಮೇಲೆ ಇನ್ವೆಸ್ಟ್ಮೆಂಟ್ ಯೋಚನೆ ಮಾಡಿದ್ರೆ, ನೀವು ಚಿನ್ನ ಕೊಂಡ್ಕೊಳುವಾಗ ಒಂದು 8-10% ವೇಸ್ಟೇಜು, ಮೇಕಿಂಗ್ ಚಾರ್ಜಸ್ ಎಲ್ಲ ಕೊಟ್ಟಿರ್ತೀರ, ತಿರ್ಗಾ ಮಾರವಾಗಿ ಇನ್ನೊಂದು 8-10% ಮೈನಸ್ ಮಾಡಿ ಅವ್ನು ಚಿನ್ನದ ವ್ಯಾಪಾರಿ ತೊಗೊಳ್ತಾನೆ, 20% ಲಾಸ್ ಆಗುತ್ತೆ. ಚಿನ್ನ ನಿಮಗೆ 40% ರಿಟರ್ನ್ ಕೊಟ್ಟಿದ್ರು ಕೂಡ ಒಂದು ವರ್ಷಕ್ಕೆ, ಇದು 20% ಮೈನಸ್ ಆದರೆ ಇನ್ನು ಉಳಿಯೋದು ಬರೀ 20%. ಹಾಗಾಗಿ ಯಾರ್ಯಾರು ಹೂಡಿಕೆ ದೃಷ್ಟಿಯಿಂದ ಚಿನ್ನ ಬೆಳ್ಳಿ ಖರೀದಿ ಮಾಡ್ತಿದ್ದೀರಾ, ಪೇಪರ್ ಫಾರ್ಮ್ಯಾಟಲ್ಲಿ ಅಥವಾ ಡಿಮ್ಯಾಟ್ ಫಾರ್ಮ್ಯಾಟಲ್ಲಿ ಅಥವಾ ETF ಫಾರ್ಮ್ಯಾಟಲ್ಲಿ ತೊಗೊಳೋದು ಒಳ್ಳೆಯದು. ಯಾರ್ಯಾರು ಬಳಕೆ ದೃಷ್ಟಿಯಿಂದ ತೊಗೊಳ್ತಿದ್ದೀರಾ ಅವ್ರು ಮಾತ್ರ ಜ್ಯುವೆಲ್ರಿ ಫಾರ್ಮ್ಯಾಟಲ್ಲಿ ಆಭರಣದ ಮುಖಾಂತರವಾಗಿ ತೊಗೋಬೇಕು. ಗೋಲ್ಡ್ ರೇಟ್ ಕಡಿಮೆ ಆಗುವ ಸಾಧ್ಯತೆ ಬಹಳ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ, ಆದರೆ ಭಾರಿ ಪ್ರಮಾಣದ ಕಡಿಮೆ ಆಗೋದಿಲ್ಲ. ಇವತ್ತೇನು ರೇಟ್ ಇದೆ ಇಲ್ಲಿಂದ ಒಂದು 15-20% ಕಡಿಮೆ ಆಗುವ ಸಾಧ್ಯತೆಗಳು ಇದೆ.
ಆದರೆ ಇಲ್ಲಿಂದ ಚಿನ್ನ 50% ಬಿದ್ದೋಗುತ್ತೆ, 5,000 ರೂಪಾಯಿ ಗ್ರಾಮಕ್ಕೆ ಬಂದ್ಬಿಡುತ್ತೆ, ಅದೆಲ್ಲ ಸುಳ್ಳು. ನನ್ನ ಪ್ರಕಾರ ಇಲ್ಲಿನ ಚಿನ್ನ ಕರೆಕ್ಟ್ ಆದರೂ ಕೂಡ, ಕಡಿಮೆ ಆದರೂ ಕೂಡ, ಇವತ್ತೇನು ಚಿನ್ನದ ಬೆಲೆ ಪರ್ ಗ್ರಾಮ್ಗಿದೆ ಅಲ್ಲಿಂದ ಒಂದು 10-15% ಅಂದರೆ ಇವತ್ತು 100 ರೂಪಾಯಿ ಇದ್ದರೆ ಚಿನ್ನದ ಬೆಲೆ 85 ರೂಪಾಯಿಗೆ ಬರ್ಬೋದೇ ಹೊರತು 50 ರೂಪಾಯಿಗೆ 40 ರೂಪಾಯಿಗೆ ಎಲ್ಲ ಬರೋದಿಲ್ಲ. ಅದೇ ರೀತಿ ಬೆಳ್ಳಿ ಇವತ್ತು 100 ರೂಪಾಯಿ ಇದೆ ಅಂತ ಉದಾಹರಣೆ ನಾನು ತೊಗೊಂಡ್ರೆ ಒಂದು 80 ರೂಪಾಯಿ ಕಡಿಮೆ ಆಗ್ಬೋದು, ಅಂದರೆ ಒಂದು 20% ಬೆಳ್ಳಿ ಬೀಳ್ಬೋದು. ಚಿನ್ನಕ್ಕೂ ಜಾಸ್ತಿ ಬೆಳ್ಳಿ ಬೀಳುತ್ತೆ, ಯಾಕಂದರೆ ರಿಸ್ಕಿ ಅಸೆಟ್ ಅದು ಚಿನ್ನ ಕಂಪೇರ್ ಮಾಡಿದ್ರೆ. ಆದರೆ 100 ರೂಪಾಯಿ ಇರೋ ಬೆಳ್ಳಿ ಇವತ್ತು 50 ರೂಪಾಯಿಗೆ ಬಂದ್ಬಿಡುತ್ತೆ, 20 ರೂಪಾಯಿಗೆ ಬಂದ್ಬಿಡುತ್ತೆ, ಅದು ಸಾಧ್ಯತೆ ಇಲ್ಲ. ಸೊ ನಿಮಗೆ ಪವರ್ಫುಲ್ ಸೇವಿಂಗ್ ಟಿಪ್ಸ್ ನಾನು ಕೊಡಬೇಕು ಅಂದರೆ ಮೊದಲನೇದಾಗಿ ಏನು ಹೇಳ್ತೀನಿ, ಚಿಕ್ಕ ದುಡ್ಡಾದರೂ ಪರವಾಗಿಲ್ಲ, ಆದಷ್ಟು ನೀವು ಸಿಸ್ಟಮ್ಯಾಟಿಕ್ ಆಗಿ ಸೇವ್ ಮಾಡ್ತಾ ಬನ್ನಿ. ಹಾಗೂ ಇನ್ವೆಸ್ಟ್ಮೆಂಟ್ ಮಾಡುವಾಗ ಡೈವರ್ಸಿಫೈ ಮಾಡಿ, ವಿಂಗಡಣೆ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿ ಅಂತ ಸೆಕೆಂಡ್ ಟಿಪ್ ಕೊಡ್ತೀನಿ. ಮೂರನೇ ಟಿಪ್ಪು, ನೀವು ಯಾವಾಗಲೂ ಕೂಡ ಜಾಸ್ತಿ ಸೋರ್ಸಸ್ ಆಫ್ ಪ್ಯಾಸಿವ್ ಇನ್ಕಮನ್ನು ನಾನು ಹೇಗೆ ಕ್ರಿಯೇಟ್ ಮಾಡ್ಬೋದು ಅದರ ಬಗ್ಗೆ ಆಲೋಚನೆ ಮಾಡಿ ನೀವು ಇನ್ವೆಸ್ಟ್ಮೆಂಟ್ಸ್ಗಳನ್ನು ಮಾಡಿ. ನಾಲ್ಕನೇದಾಗಿ ಕಾಂಪೌಂಡಿಂಗ್ ಎಫೆಕ್ಟ್, ದೀರ್ಘಾವಧಿಗೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿದಾಗ ಏನಾಗುತ್ತೆ, ಈ ಕಾಂಪೌಂಡಿಂಗ್ ಎಫೆಕ್ಟನ್ನು ನಾನೇನು 8th ವಂಡರ್ ಆಫ್ ವರ್ಲ್ಡ್ ಅಂತ ಹೇಳ್ತೀನಿ, ಅದರಿಂದನೇ ನಿಮಗೆ ಅನೇಕ ಲಾಭ ಬರುತ್ತೆ. ಐದನೇದಾಗಿ ಡೌನ್ ಸೈಡ್ ಅಥವಾ ನಿಮ್ಮ ಲಾಸ್ಗಳನ್ನು ಎಷ್ಟು ಕಡಿಮೆ ಮಾಡ್ತೀರೋ ಪ್ರಾಫಿಟ್ ಆಟೋಮೆಟಿಕ್ಕಾಗಿ ಆಗೇ ಆಗುತ್ತೆ ಅಂತ ಹೇಳ್ತೀನಿ. ಆರನೇದಾಗಿ ಹಾರ್ಡ್ ವರ್ಕ್ಗೆ ಇನ್ನೇನೂ ಸಬ್ಸ್ಟಿಟ್ಯೂಷನ್ ಇಲ್ಲ, ನೀವು ಅದನ್ನು ಮಾಡಿದ್ರೆ ಕೂಡ ನಿಮ್ಮ ಸಕ್ಸಸ್ ಸಿಗುತ್ತೆ ಅಂತ ಹೇಳ್ತೀನಿ. ಸೆವೆಂತ್ ಕೊನೆಯದಾಗಿ, ಇದೆಲ್ಲ ಮಾಡಿದ್ರೆ ಖಂಡಿತ ಲಕ್ ನಿಮ್ಮನ್ನು ಫಾಲೋ ಮಾಡುತ್ತೆ, ಏನೂ ಮಾಡಲಿಲ್ಲ ಅಂದರೆ ಲಕ್ ನಿಮ್ಮನ್ನು ಫಾಲೋ ಮಾಡೋದಿಲ್ಲ. ಸೊ ಈ 6 ಕೆಲಸ ಮಾಡಿದ್ರೆ 7ನೇದಾಗಿ ಲಕ್ ನಿಮಗೆ ಬಂದೇ ಬರುತ್ತೆ, ನೀವು ಖಂಡಿತವಾಗ್ಲೂ ಶ್ರೀಮಂತರ ಆಗೇ ಆಗ್ತೀರಾ. ಇಟ್ ಈಸ್ ಅ ಮ್ಯಾಟರ್ ಆಫ್ ಟೈಮ್. ಫಸ್ಟು ನೀವು ಇಲ್ಲಿ ಶ್ರೀಮಂತರಾಗಬೇಕು, ನಂತರ ಹೊರಗಡೆ ಶ್ರೀಮಂತರಾಗ್ತೀರಾ. ನಾವು ಇಲ್ಲಿ ಬಡವರಾದರೆ ಹೊರಗಡೆನೂ ಕೂಡ ಬಡವರಾಗೇ ಇರ್ತೀವಿ ಅನ್ನೋದನ್ನು ಹೇಳ್ತೀನಿ. ಈಗಿರೋ ಯೂತ್ಸ್ ಫಸ್ಟ್ ಏನು ಮಾಡಬೇಕು ಅಂದರೆ, ನಿಮ್ಮ ಮೇಲೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿಕೊಂಡ್ರೆ ಅದು ಹೈಯೆಸ್ಟ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟನ್ನು ಕೊಡುತ್ತೆ ಅನ್ನೋದನ್ನು ತಿಳ್ಕೊಳ್ಳಿ. ರಾಮದೇವ್ ಅಗರ್ವಾಲ್ ಇವತ್ತು 10,000 ಕೋಟಿ ರೂಪಾಯಿಗಳನ್ನು ಮಾಡಿದ್ದಾರೆ. ಒಂದು ಕಾಲದಲ್ಲಿ ಅವರು ವಾರನ್ ಬಫೆಟ್ಗೆ ಲಂಚ್ಗೆ ಹೋಗ್ತಾರೆ ಅವ್ರ ಜೊತೆ, ಆವಾಗಲೇ 3 ಕೋಟಿ ಲಂಚ್ ವಿತ್ ವಾರನ್ ಬಫೆಟ್ 1 ಅವರ್ಗೆ 3 ಕೋಟಿ. ಅವರು ಸಾಲ ಮಾಡಿ 3 ಕೋಟಿ ಲಂಚ್ ವಿತ್ ವಾರನ್ ಬಫೆಟ್ಗೆ ಹೋಗ್ತಾರೆ. ಎಲ್ಲ ನಗ್ತಾರೆ ಅವರು ನೋಡ್ಬಿಟ್ಟು, ಅದು ಯಾವುದೋ 1 ಅವರ್ ಲಂಚ್ ಮಾಡೋದಕ್ಕೆ ವಾರನ್ ಬಫೆಟ್ ಜೊತೆ 3 ಕೋಟಿ ಕೊಡ್ತಿದ್ದಾನೆ, ಅದಕ್ಕೆ ಸಾಲ ಬೇರೆ ಮಾಡಿದ್ದಾನೆ, ಇವನೊಬ್ಬ ಹುಚ್ಚ ಅಂತ. ಇವತ್ತು ರಾಮದೇವ್ ಅಗರ್ವಾಲ್ ಹೇಳ್ತಾರೆ, ನಾನು ಯಾಕೆ 10,000 ಕೋಟಿ ಇವತ್ತು ಮಾಡಿದ್ದೀನಿ ಅಂದರೆ, ಅವತ್ತು ನಾನು ಲಂಚ್ ವಿತ್ ವಾರನ್ ಬಫೆಟ್ಗೆ 3 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿದೆ ಅಂತ. ನೀವು ಒಂದು ಪ್ರಶ್ನೆ ಇವತ್ತು ನಾನು ಕೇಳ್ತಿದ್ದೀನಿ, ನೀವು 3 ಕೋಟಿ ಇವತ್ತು ನಿಮ್ಮ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 10,000 ಕೋಟಿ ಇನ್ನೊಂದು 20 ವರ್ಷಕ್ಕಾಗತ್ತೆ ಅಂದರೆ ನೀವು ಮಾಡೋದಕ್ಕೆ ರೆಡಿ ಇದ್ದೀರಾ ಅನ್ನೋದು ಪ್ರಶ್ನೆ. ಸೊ ಹಾಗಾಗಿ ಯೂತ್ಗಳು ಅವರ ನಾಲೆಡ್ಜ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ, ಹಾಗೂ ನಿಮ್ಮ ವಿಸ್ಡಮ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ. ನಾಲೆಡ್ಜು ಇನ್ವೆಸ್ಟ್ಮೆಂಟ್ ಅಂದರೆ ಡಿಗ್ರಿಗಳು ಮಾಡೋದಲ್ಲ. ನಾಲೆಡ್ಜು ಇನ್ವೆಸ್ಟ್ಮೆಂಟು ಅಂದರೆ ನಾವು ಯಾವ ರೀತಿ ಫಿನಾನ್ಷಿಯಲ್ ಲಿಟ್ರಸಿಯನ್ನು ಪಡ್ಕೋಬೇಕು. ಇವತ್ತು ನೀವು 3 ಕೋಟಿ ಲಂಚ್ ವಿತ್ ವಾರನ್ ಬಫೆಟು ಬೇಡ, ಇಂಥ ಅನೇಕ ಫ್ರೀ, ಸೊ ಇಂತಹ ವಿಚಾರಗಳನ್ನು ಅಳವಡಿಕೆ ಮಾಡ್ಕೊಳೋದು ತುಂಬ ಇಂಪಾರ್ಟೆಂಟ್. ಆಮೇಲೆ ನಾನು ಯೂತ್ಗೆ ಹೇಳ್ತೀನಿ, ಆಮೇಲೆ ಎಲ್ಲರಿಗೂ ಹೇಳ್ತೀನಿ, ನೋಯಿಂಗ್ ಇಸ್ ಡಿಫರೆಂಟ್, ಡೂಯಿಂಗ್ ಇಸ್ ಡಿಫರೆಂಟ್ ಅಂತ.